ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಶ್ಫಾಕ್ ನಸೀಮ್ ಫ್ಯಾಮಿಲಿ ಲಾಗ್ನಲ್ಲಿ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ರೀ ಫ್ರೆಂಡ್ಸ್. ಎಲ್ಲರಿಗೂ ಹ್ಯಾಪಿ ರಂಜಾನ್, ಎಲ್ಲರಿಗೂ ಹಬ್ಬದ ಎಲ್ಲರಿಗೂ ಶುಭಾಶಯಗಳು, ಆರ್ಥಿಕ ಶುಭಾಶಯಗಳು. ಈಗ ನೋಡಿರಿ ಫ್ರೆಂಡ್ಸ್, ನನ್ನ ಮಗಳು ಇಷ್ಟು ರೆಡಿ ಆಗಳ, ಮೊದಲು ಒಂದು ಡ್ರೆಸ್ ಹಾಕ್ಕೊಂಡಿದ್ಲು, ಮತ್ತು ಈದ್ಗಾಗ ಹೋಗಿ ನಮಾಜ್ ಮಾಡಿ ಎಲ್ಲ ಈಗ ಬಂದಾಳ. ನಾನು ಸ್ಯಾರಿ ಹಾಕ್ಕೊಂಡೀನಿ ರೀ. ನಂದು ಮೆಹಂದಿ ನೋಡಿರಿ ಫ್ರೆಂಡ್ಸ್, ಈ ಥರ ನಾನು ಸಿಂಪಲ್ಲಾಗಿ ಹಚ್ಕೊಂಡಿನಿ. ಒಟ್ಟ ಟೈಮ್ ಇದ್ದಿಲ್ಲ, ಹಾಗಾಗಿ ನಾನು ಸಿಂಪಲ್ಲೇ ಹಚ್ಕೊಂಡಿನಿ. ಒಂದೇ ಕೈಗೆ ಹಚ್ಕೊಂಡಿನಿ ರೀ, ಜಾಸ್ತಿ ಏನು ಹಚ್ಕೊಂಡಿಲ್ಲ. ಒಟ್ಟ ಟೈಮ್ ಇದ್ದಿಲ್ಲ, ನಾವು ಸ್ವಲ್ಪ ಮಾರ್ಕೆಟ್ಗೆ ಹೋಗಿದ್ವಿ. ಬರೋ ಅಷ್ಟ್ರಾಗ ಲೇಟ್ ಆಗಿಬಿಟ್ಟಿತ್ತು ರೀ. ನಾವು 4 ಗಂಟೆಗೆ ಬಂದ್ವಿ ಮಾರ್ಕೆಟ್ಗೆ ಹೋಗಿ. ಹಾಗಾಗಿ ಮತ್ತೆ ಅಡುಗೆ ಅದು ಇದು ಮಾಡಬೇಕಾಗುತ್ತಲ್ಲ ಬೆಳಗ್ಗೆ ಎದ್ದು ಅಂಥೇಳಿ ನಾನು ಸ್ವಲ್ಪ ಮಾಡೀನಿ ಫ್ರೆಂಡ್ಸ್. ಈಗ ನಾನು ಸ್ಯಾರಿ ಲುಕ್ ಈ ಥರ ಇದೆ ನೋಡಿ ಫ್ರೆಂಡ್ಸ್. ಈ ಥರ ನಾನು ನನ್ನ ಮಗಳ ಡ್ರೆಸ್ ಮ್ಯಾಚಿಂಗ್ ತೊಗೊಳ್ಬೇಕಂತ ಹೇಳಿ ನಾನು ಬಹಳ ಟ್ರೈ ಮಾಡಿದೆ, ಬಟ್ ಸಿಗಲಿಲ್ಲ. ಮತ್ತು ನೆಕ್ಸ್ಟ್ ಟೈಮ್ ಯಾರದು ಹಬ್ಬದ ಒಂದು ಲೆಹಂಗಾ ಮತ್ತು ಇದ್ರ ಡ್ರೆಸ್ ರೀ. ಸ್ಕಿಪ್ ಮಾಡಬೇಡ್ರಿ, ಫುಲ್ ವಾಚ್ ಮಾಡಿರಿ. ನಾನು ಇವತ್ತು ಏನೇನು ಅಡುಗೆ ಮಾಡೀನಿ ಎಲ್ಲ ನಿಮ್ಗೆ ಇವತ್ತು ತೋರಿಸ್ಕೊಡ್ತೀನಿ ರೀ ಫ್ರೆಂಡ್ಸ್. ಹಾಗಾಗಿ ಬರ್ರಿ ಫ್ರೆಂಡ್ಸ್, ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಈಕಿಂದು ಉಂಗುರ ಅಂತ ನೋಡಿರಿ ಫ್ರೆಂಡ್ಸ್, ಈಗೀಗ ಕಾಮೆಂಟ್ನಲ್ಲಿ ಹೇಳ್ರಿ ಫ್ರೆಂಡ್ಸ್, ಈಕಿಂದು ಬಟರ್ಫ್ಲೈ ಉಂಗುರ ಯಾವ ಥರ ಇದೆ ಅಂಥೇಳಿ. ಎಲ್ಲರಿಗೂ ಇಷ್ಟ ಆದರೆ ಕಾಮೆಂಟ್ನಲ್ಲಿ ನನಗೆ ಹೇಳಬೇಕು ರೀ ಫ್ರೆಂಡ್ಸ್. ಇವತ್ತಿನ ಬ್ಲಾಗ್ ನೋಡಿನ ನೀವು ನನಗೆ ಹೇಳಬೇಕು. ಈಕಿ ಸರ ಹಾಕ್ಕೊಂಡಿಲ್ಲಂತ, ಯಾಕಂದರೆ ಬಂದು ಡ್ರೆಸ್ ಚೇಂಜ್ ಮಾಡೋಣ ಮಾಡಿ ಮತ್ತೆ ಈಕಿ ಸರ ಹಾಕ್ಕೊಂಡಿಲ್ಲ ಅಂತ ಹೇಳ ಫ್ರೆಂಡ್ಸ್. ಹೇಳಿ ಏನಂತಿ ಎಲ್ಲರಿಗೂ ಹಬ್ಬದ ಶುಭಾಶಯಗಳು. ಹೆಂಗಿದ್ರಿ ಫ್ರೆಂಡ್ಸ್? ಮಾತಾಡ್ನಿ, ಏನು ಮಾತಾಡ್ತೀನಿ ಚಲೋ ಮಾತಾಡ್ತೀನಿ ಫ್ರೆಂಡ್ಸ್. ನನ್ನ ಮಮ್ಮಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿರಿ, ಫಾಲೋ ಮಾಡಿರಿ, ಸ್ಕಿಪ್ ಮಾಡಬೇಡ್ರಿ. ನನ್ನ ಮಮ್ಮಿ ಚಾನಲ್ ಶೇರ್ ಮಾಡಿರಿ. ಆಮೇಲೆ ಇವತ್ತು ಏನೇನು ಮಾಡಕತ್ತೀವಪ್ಪಿ ನಾವು ಅಡುಗೆ? ಏನೇನು ಮಾಡೀವಿ? ಶೀರ್ ಕುರ್ಮಾ ಮತ್ತೆ ಮಟನ್ ಸಾರು ಮತ್ತೇನು ಮಾಡೀವಿ? ಕುಷ್ಕಾ. ಈಗಷ್ಟು ಮಾಡೀವಿ ಫ್ರೆಂಡ್ಸ್. ಹಬ್ಬಕ್ಕೆ ಬಿರಿಯಾನಿ ನಡೆಯಂಗಿಲ್ಲ, ಮಾಡ್ಬೋದು, ಬಟ್ ನಾವು ಮಾಡ್ಕೊಂಡು ತಿಂತಿರ್ತೀವಿ. ಇದು ಬಗಾರನ ಅಂದರೆ ಒಂಥರ ಸ್ಪೆಷಲ್ ರೀ. ಹಾಗಾಗಿ ಇವತ್ತು ನಾವು ಬಗಾರನ್ನ ಮತ್ತು ಇದು ರೀ ಏನಂದ್ರಿ ಮಟನ್ ಸಾರು ಮಾಡೀನಿ. ಮತ್ತು ನಾನು ಶಾವಿಗೆ ಮಾಡೀನಿ. ಯಾವ್ದು ಮಾಡೀನಿ ಅಂಥೇಳಿ ಎಲ್ಲ ನೋಡ್ಕೊರಿ. ಇವತ್ತಿನ ಬ್ಲಾಗ್ ಸ್ಟಾರ್ಟ್ ರೀ. ಕಮೆಂಟ್ನಲ್ಲಿ ಹೇಳ್ರಿ. ಮತ್ತು ನಂದು ಸ್ಯಾರಿ ಇಷ್ಟ ಆಯ್ತು ಅಂದರೆ ಅದನ್ನು ಹೇಳ್ಬೋದು ನೀವು ಕಮೆಂಟ್ನಲ್ಲಿ. ಈಕಿದು ಸರ ಅಂತ ನೋಡ್ರಿ ಫ್ರೆಂಡ್ಸ್, ಈಕಿ ತೆಗೆದು ಇಟ್ಬಿಟ್ಟಾಳ, ಹಾಕ್ಕೊಂಡಿದ್ಲು. ಈ ಥರ ಆಯ್ತು ನೋಡ್ರಿ ಈಕಿಂದು ಡ್ರೆಸ್ ಮ್ಯಾಚಿಂಗ್ ರೀ. ಪರ್ಪಲ್ ಎರಡಕ್ಕೂ ಆಗುತ್ತೆ ಅಂಥೇಳಿ ಈಕಿ ಗೋಲ್ಡ್ ಥರ ಇದೆ, ಮಿಡ್ಲ್ ಗೋಲ್ಡ್ ಚೈನ್ ಇದೆ, ಇದು ಸ್ಟೋನ್ ಇದೆ, ವೈಟ್ ಸ್ಟೋನು, ಮತ್ತು ಇದು ಪರ್ಪಲ್ ಡ್ರೆಸ್ ಕಲರ್, ಮತ್ತಿದು ಬೆಳಗ್ಗೆ ಹಾಕ್ಕೊಂಡಿದ್ಲಲ್ಲ ನೇವಿ ಬ್ಲೂ, ಆ ಕಲರ್ ರೀ. ಇಷ್ಟು ಅಂತೂ ಈಕಿ ತೊಗೊಂಡಾಳೆ ಹಬ್ಬಕ್ಕೆ. ಬರ್ರಿ ಫ್ರೆಂಡ್ಸ್, ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಲೈಟ್ ಹೋಗ್ಬಿಟ್ಟೈತ್ರಿ, ಹಾಗಾಗಿ ಸ್ವಲ್ಪ ಕತ್ಲ ಇವತ್ತು ಕಾಣ್ಸಕತ್ತೈತೆ ಈ ಬ್ಲಾಗ್ನಲ್ಲಿ. ಅಡ್ಜಸ್ಟ್ ಮಾಡ್ಕೊರಿ ಫ್ರೆಂಡ್ಸ್, ಸ್ಕಿಪ್ ಮಾಡಬೇಡ್ರಿ, ಫುಲ್ ವಾಚ್ ಮಾಡಿರಿ. ಈ ಬ್ಲಾಗ್ ನೋಡಿ ಇಷ್ಟ ಆಯ್ತು ಅಂದರೆ ಕಾಮೆಂಟ್ನಲ್ಲಿ ಹೇಳ್ರಿ ಫ್ರೆಂಡ್ಸ್. ಇದು ಯಾವ ಪಿನ್? ಇದು ರೀ, ಹಾಕೊಂತಿಲ್ಲ ಸ್ಕಾರ್ಫ್, ಆ ಪಿನ್ ಇದು. ನನ್ನ ಕಡೆ ಕ್ಲಿಪ್ ಐತಿ ಫ್ರೆಂಡ್ಸ್, ಇದು ಯೂಸ್ ಮಾಡಿಲ್ಲ. ಹೇರ್ ಬ್ಯಾಂಡ್ ಯಾವ್ದು ಹಾಕ್ಕೊಂಡು ತೋರ್ಸು. ವಾವ್, ಸೂಪರ್ ಇದೆಲ್ಲ. ಕಮೆಂಟ್ನಲ್ಲಿ ಹೇಳ್ರಿ ಫ್ರೆಂಡ್ಸ್. ನಿಮ್ಮ ಕಮೆಂಟ್ ಓದಕ್ಕೆ ಭಾಳ ಇಷ್ಟ ರೀ ಈಗೀಗ. ನನಗಿಂತ ಫಸ್ಟ್ ಈಕಿರ ಕಮೆಂಟ್ ಓದ್ತಾಳ್ರಿ, ನಿಮ್ದೆಲ್ಲ ಮಾಡ್ತಿರಲ್ಲ ನೀವು. ಹಾಗಾಗಿ ಇದೇ ಥರ ಅಕ್ಕನ ಮೇಲೆ ಪ್ರೀತಿ ಹಿಂಗೆ ಇರಲಿ ಸದಾ ಅಂಥೇಳಿ. ಮತ್ತು ನಮ್ಮಿಂದ ಏನಾರ ನಿಮ್ಗೆ ತಪ್ಪು ಅನಿಸಿದರೆ ಮತ್ತೇನಾರ ಮಾಡಿದ್ರೆ ಸಾರಿ ಫ್ರೆಂಡ್ಸ್. ಮತ್ತು ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಈಕಿಂದು ಶಾಪಿಂಗ್ ತೋರಿಸ್ತಾಳಂತ್ರಿ ಈಕಿ, ತೋರ್ಸಕ್ಕಿ ಈಗ ಬ್ಯಾಡ ಬಿಡು, ಮತ್ತೆ ಆಮೇಲೆ ತೋರ್ಸೋದು, ಅದು ಬ್ಲಾಗ್ ಮಾಡೋಣಂತೆ. ಈಗ ಟೈಮ್ ಇಲ್ಲ, ಮತ್ತೆ ಲೆಂತ್ ಆಗಿಬಿಡುತ್ತೆ ವಿಡಿಯೋ. ಓಕೆ ಜಾರು, ಬಾಯ್. ಬಾಯ್ ಅಂಥೇಳಿ ಎಲ್ಲರಿಗೂ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್. ಇಲ್ಲ ಬಾಯ್ ಇಲ್ಲ, ಬ್ಲಾಗ್ ಸ್ಟಾರ್ಟ್ ಮಾಡೋದಪ್ಪಿ ಈಗ. ಬರ್ರಿ ಫ್ರೆಂಡ್ಸ್, ಬ್ಲಾಗ್ ಸ್ಟಾರ್ಟ್ ಮಾಡೋದು ಅಂತ ಹೇಳಪ್ಪಿ. ಬರ್ರಿ ಫ್ರೆಂಡ್ಸ್, ಬ್ಲಾಗ್ ಸ್ಟಾರ್ಟ್ ಮಾಡಿ.
ಈಗ ನೋಡಿ ಫ್ರೆಂಡ್ಸ್, ಅವರು ನಮಾಜ್ಗೆ ಹೋಗ್ತಾ ಇದ್ದಾರ. ಮಕ್ಕಳು ಅವ್ರ ಪಪ್ಪ ಎಲ್ಲ ರೆಡಿ ಆಗ್ಯಾರ. ಇವರು ರೆಡಿಯಾಗಿ ಈಗ ನಮಾಜ್ಗೆ ಹೋಗಿ ಈದ್ಗಾಗ ಹೋಗ್ತಾರೆ ರೀ. ನಮಾಜ್ ಮಾಡಿ ಬರ್ತಾರೆ. ಜಾರದ್ದು ಡ್ರೆಸ್ ಲುಕ್ ನೋಡಿರಿ ಫ್ರೆಂಡ್ಸ್. ಈ ಥರ ಲೆಹಂಗಾ ಮತ್ತು ಬ್ಲ್ಯಾಕ್ ಶಾಂಡಲ್ ತೊಗೊಂಡಳ. ಈಗ ನೋಡಿರಿ ಫ್ರೆಂಡ್ಸ್, ಈ ಥರ ಡ್ರೆಸ್ ಇದೆ ನೋಡಿರಿ ನನ್ನ ಮಗಳದು. ಇಷ್ಟ ಆದರೆ ಕಮೆಂಟ್ನಲ್ಲಿ ಹೇಳ್ರಿ. ಇಷ್ಟು ರೆಡಿಯಾಗಿ ಹೋಗ್ತಾಯಿ ನನ್ನ ಮಗ ನೋಡಿರಿ. ನನ್ನ ಮಗದು ಹಬ್ಬದ ಡ್ರೆಸ್ ರೀ ಇದು. ನನ್ನ ಮಗಳದನ್ನು ಇದು ಹಬ್ಬದ ಡ್ರೆಸ್ ರೀ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಈದ್ ಮುಬಾರಕ್. ಚಲೋ. ಈಗ ನೋಡಿ ಫ್ರೆಂಡ್ಸ್, ಮಕ್ಕಳು ಮತ್ತು ಅವರೆಲ್ಲರೂ ನಮಾಜ್ಗೆ ಹೋಗ್ತಾ ಇದ್ದಾರೆ ರೀ. ಮಗ ಟೈಮ್ ಆಗೈತೆ ಅಂತ ಹೇಳಿ ಭಾಳ ಬೇಜಾರು ಮಾಡ್ಕೊಳಕತ್ತಾನ. ನಾನು ಒಂದು ಫೋಟೋ ತೊಗೊಂಡೆ. ಆಮೇಲೆ ಎಲ್ಲ ನಂದು ಕೆಲಸ ಇದೆ ಫ್ರೆಂಡ್ಸ್. ಈಗ ಫ್ಲೋರ್ ಎಲ್ಲ ಕ್ಲೀನ್ ಮಾಡಬೇಕು ಮತ್ತು ಜಳಕ ಮಾಡಬೇಕು. ಆಮೇಲೆ ಅಡುಗೆ ಸ್ಟಾರ್ಟ್ ಮಾಡ್ತೀನಿ ರೀ. ನಮಾಜ್ ಮಾಡಿಂದ ಅಡುಗೆ ಸ್ಟಾರ್ಟ್ ಮಾಡ್ತೀನಿ ರೀ. ಈಗ ಎಲ್ಲರೂ ಹೋದರು, ನಮಾಜ್ಗೆ ಹೋಗಿ ಬರ್ತಾರೆ ಇವರು. ನಾನು ಶಾವಿಗೆ ಮಾಡಿದ್ದೆಲ್ಲ ಲೇಟ್ ಆಗಿಬಿಡ್ತು, ಹಾಗೆ ಖಜೂರು ಅಷ್ಟೇ ತಿನ್ಕೊಂಡು ಹೋದ್ರು ಅವರು. ಈಗ ನೋಡಿ ಫ್ರೆಂಡ್ಸ್, ನಾನು ಎಲ್ಲ ಫ್ಲೋರ್ ಎಲ್ಲ ಕ್ಲೀನ್ ಮಾಡ್ಕೊಂಡಿಂದ ಜಳಕ ಮಾಡಿ ನಮಾಜ್ ಮಾಡಿ ಅಡುಗೆ ಸ್ಟಾರ್ಟ್ ಮಾಡಿದ್ರಿ. ಇವತ್ತು ಲೇಟ್ ಆಗೈತೆ ರೀ ನಮ್ಮದು ಶೀರ್ ಕುರ್ಮಾ ಮಾಡೋದು. ಯಾಕಂದರೆ ಮಾರ್ಕೆಟ್ಗೆ ಹೋಗಿದ್ವಲ್ಲ ನಿನ್ನೆ ನೈಟ್ ನಾವು 4:15 3 ಗಂಟೆಗೆ ಬಂದೀವಿ ರೀ. ನಿನ್ನೆ ರಾತ್ರಿಗೆ ಭಾಳ ಲೇಟ್ ಆಗಿಬಿಟ್ಟಿತ್ತು ಮಾರ್ಕೆಟ್ಲಿಂದ ಬರೋವರೆಗೂ. ಹಾಲು ಮತ್ತು ಎಲ್ಲ ಮಟನ್ ಮತ್ತು ಎಲ್ಲ ಮಾರ್ಕೆಟ್ನಾಗ ನಮ್ಗೆ ಏನೇನು ಬೇಕು ಶಾಪಿಂಗು ಎಲ್ಲ ಮಾಡ್ಕೊಂಡು ಬರೋಷ್ಟಿಗೆ ಇಷ್ಟೊತ್ತಾತು ನೋಡಿರಿ ಫ್ರೆಂಡ್ಸ್. 5 ಗಂಟೆ ತನಕ ಮಾರ್ಕೆಟ್ ಸ್ಟಾರ್ಟ್ ಇತ್ತು ರೀ. ಈಗ ನೋಡಿ ಫ್ರೆಂಡ್ಸ್, ನಾನು 6 ಲೀಟರ್ ಹಾಲು ತಗೊಂಡೀನಿ. ಬಟ್ ಬರೀ 5 ಲೀಟ್ರದ್ದು ಮಾಡಕತ್ತೀನಿ ರೀ. 1 ಲೀಟ್ರ್ ಹಾಗೆ ಇಟ್ಟೀನಿ. ಈ ಡ್ರೈ ಫ್ರೂಟ್ಸ್ ನೋಡಿರಿ ಎಲ್ಲ ಬೆಳಿಗ್ಗೆ ನಾನು ಸೋಕ್ ಮಾಡಿ ಇದು ರಾತ್ರಿಗೆ ಎಲ್ಲ ಸಿಪ್ಪೆ ಎಲ್ಲ ತೆಗೆದು ಬೆಳಗ್ಗೆ ಮಾಡುವಾಗ ಈ ಥರ ಕಟ್ ಮಾಡ್ಕೊಂಡೀನಿ. ತುಪ್ಪ ಹಾಕೀನಿ, ಒಂದು 2 ಕಪ್ಪಷ್ಟು ತುಪ್ಪ ಹಾಕೀನಿ. ಸ್ವಲ್ಪ ಜಾಸ್ತಿನೇ ಹಾಕ್ಬೇಕು ರೀ ತುಪ್ಪ, ಹಂಗಂದ್ರೆ ಟೇಸ್ಟ್ ಆಗ್ತಾವೆ ಶೀರ್ ಕುರ್ಮಾಗ. ಎಲ್ಲ ಫ್ರೈ ಮಾಡ್ಕೋಬೇಕ್ರಿ, ಹಸಿ ಸ್ಮೆಲ್ ಹೋಗೋವರೆಗೂ ಎಲ್ಲ ಫ್ರೈ ಮಾಡಿಕೊಂಡು ಸ್ವಲ್ಪ ಹಾಕಿದ್ರಿ, ಸ್ವಲ್ಪ ಇಡೋದ್ರಿ ತೆಗೆದು. ಆಮೇಲೆ ಯಾವಾಗ ನಾವು ಶೀರ್ ಕುರ್ಮಾ ಕುಡಿತಿರ್ತೀವಲ್ಲ ಅವಾಗ ಸ್ವಲ್ಪ ಹಾಕ್ಕೊಳದ್ರಿ ಫ್ರೆಂಡ್ಸ್. ಈಗ ನೋಡಿರಿ ಎಲ್ಲ ಫ್ರೈ ಮಾಡೀನಿ ಡ್ರೈ ಫ್ರೂಟ್ಸ್ ಎಲ್ಲ. ಹಾಲೆಲ್ಲ ಮಸ್ತ್ ಇದು ಫುಲ್ ಕುಕ್ ಆಗ್ಬೇಕು ರೀ, ಬಿಸಿ ಇರ್ಬೇಕು ರೀ ಹಾಲು. ಆವಾಗ ನಾವು ಇದು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ್ರಿ ನೋಡಿರಿ ಫ್ರೆಂಡ್ಸ್. 5 ಲೀಟ್ರ್ ಹಾಲಿಗೆ ನಾನು 1 ಲೋಟ ನೀರು ಹಾಕೀನಿ ರೀ ಅಷ್ಟೇ, ಜಾಸ್ತಿ ನೀರು ಹಾಕಿಲ್ಲ ಇದ್ರೊಳಗೆ. ನೀರು ಬೇಡ ಅಂದರು ನಮ್ಮ ಮನೆಯವರು, ಹಾಗಾಗಿ ಇಷ್ಟು ಮಾಡೀನಿ. ಈಗ ನೋಡಿರಿ ಫ್ರೆಂಡ್ಸ್, ಎಲ್ಲ ಮಿಕ್ಸ್ ಮಾಡ್ಕೋಬೇಕು ರೀ. ಅದು ರೌಂಡ್ ಚಮಚ ಸಿಕ್ಕಿಲ್ರಿ, ಹಾಗಾಗಿ ಇದರಿಂದ ನಾನು ಕಡ್ಚಿಲಿಂದ ತಿರ್ಗ್ಸಾಕತ್ತೀನಿ ರೀ. ನೋಡಿರಿ ಫ್ರೆಂಡ್ಸ್, ಇಷ್ಟು ಹಾಕಿನಿ. ಈಗ ಸಕ್ಕರೆ ಹಾಕ್ತೀನಿ ರೀ. 2 ಪಾವು ಸಕ್ಕರೆ ರೀ. 5 ಲೀಟ್ರಿಗೆ 2 ಪಾವು ಸಕ್ಕರೆ. ದೊಡ್ಡ ಪಾವು ಇರ್ತೈತಲ್ಲ ಅಕ್ಕಿ ಹಾಕೋದು, ಆ ಪಾವುಲಿಂದ 2 ಪಾವು ಹಾಕಾಕತ್ತೀನಿ ನೋಡಿರಿ ಫ್ರೆಂಡ್ಸ್. ನಮ್ಮ ಅತ್ತೆ ನೋಡಿಕೊಂಡು ಸ್ವೀಟ್ ಜಾಸ್ತಿ ಆದರೆ ಕಡಿಮೆ ಮಾಡೋಕ್ಕೆ ಬರೋಂಗಿಲ್ಲ, ಏನೋ ಕಡಿಮೆ ಆದರೆ ಹಾಕ್ಕೋಬೋದು ರೀ ನಾವು. ಆಮೇಲೆ ಇಷ್ಟು ಹಾಕಿನಿ ಅಂದಾಜು ಮೇಲೆ. ಇದು ಖೋಯಾ ರೀ, ಇದು ಸಕ್ಕರೆ ಇಲ್ಲದೆ ಫಿಕ್ಕ ಖೋವಾ ಅಂತಾರಲ್ಲ ಅದು ರೀ. ಇದು ಸಪ್ಪನ್ ಖೋವಾ ಅಂತಾರಲ್ಲ ಅದು ರೀ. ಇದು ನೋಡಿರಿ ಫ್ರೆಂಡ್ಸ್, ಅಮೂಲ್ ಕ್ರೀಮ್ ರೀ ಇದು. ಇದು ಭಾಳ ಟೇಸ್ಟ್ ಆಗುತ್ತೆ ರೀ ಶಾವಿಗೆ ಹಾಕಿದರೆ. ಈಗ ನೋಡಿ ಫ್ರೆಂಡ್ಸ್, ಫುಲ್ ಒಂದು ಡಬ್ಬಿ ಫುಲ್ ಹಾಕ್ಬಿಡ್ತೀನಿ ರೀ. ಯಾಕಂದ್ರೆ 5 ಲೀಟ್ರದ್ದು ಐತಲ್ಲ, ಮತ್ತು ಕಡಿಮೆ ಆಗಬಾರ್ದು ಅಂಥೇಳಿ ಎಲ್ಲ ಹಾಕ್ಬಿಡೋದ್ರಿ ಪೂರ. ಕಂಡೆನ್ಸ್ ಮಿಲ್ಕನ್ನ ತಂದೀನಿ ರೀ, ಅದು ಹಾಕಿಲ್ಲ ಅದು ಎಷ್ಟು ಸರಿ ಮಾಡಿದರೆ ಅದೇ ಹಾಕಿ ಮಾಡೀನಿ ರೀ. ಈ ಸರಿ ಇದೇ ವರ್ಷನ ಇದು ಫಸ್ಟ್ ಟೈಮ್ ಇದು ತಂದಿದ್ದು ನಾನು. ಇದು ಒಟ್ಟ ಹಾಕಿಲ್ರಿ, ಹಂಗೆ ನೋಡಿದ್ದೆ ನಾನು, ಕೇಳಿದ್ದೆ ಮತ್ತು ಟೇಸ್ಟ್ ಆಗುತ್ತೆ ಅಂಥೇಳಿ, ಹಾಗಾಗಿ ಇದು ಹಾಕಿದ್ದು ನೋಡಿರಿ ಫ್ರೆಂಡ್ಸ್. ಇವತ್ತು ನೋಡೋಣ ಯಾವ ಥರ ಆಗುತ್ತೆ ಅಂಥೇಳಿ. ಈಗ ನೋಡಿರಿ ಎಲ್ಲ ಮಿಕ್ಸ್ ಮಾಡ್ಕೊಂಬಿಡ್ಬೇಕು ರೀ ಫ್ರೆಂಡ್ಸ್. ಭಾಳ ಟೇಸ್ಟಿ ಆಗುತ್ತೆ ರೀ ಇದು. ಡ್ರೈ ಫ್ರೂಟ್ಸು ಮತ್ತು ಮಿಲ್ಕ್ ಕ್ರೀಮ್ ಹಾಕೀನಿ. ಈಗ ಶಾವಿಗೆ ನೋಡಿರಿ ಇದು ಕೈಲಿಂದ ಬರೀ ಇದು ಮುರಿಬೇಕು ರೀ, ಸಣ್ಣಗೆ ಮುರಿದು ಸ್ವಲ್ಪ ತುಪ್ಪ ಹಾಕಿ 1 ಚಮಚ ತುಪ್ಪ ಹಾಕೀನಿ. ಇದು ಫ್ರೈ ಮಾಡ್ಕೋಬೇಕು ರೀ. ಈಗೆಲ್ಲ ನೋಡಿರಿ ಇಷ್ಟು ಕಲರ್ ಚೇಂಜ್ ಆಗಿಂದ ಇದ್ರೊಳಗೆ ಹಾಕ್ಬಿಡೋದ್ರಿ ಫ್ರೆಂಡ್ಸ್ ಡೈರೆಕ್ಟ್. ಈ ಥರ ಮಾಡಿದರೆ ಜಲ್ದಿ ಆಗುತ್ತೆ ರೀ ಶಾವಿಗೆ. ನೀವು 10 ಲೀಟ್ರ್ ಮಾಡಿದ್ರೆ ಆರಾಮಾಗಿ ಮಾಡ್ಬೋದು ರೀ ಇದು. 10-20 ಲೀಟ್ರ್ ಎಷ್ಟು ಲೀಟ್ರ್ ಬೇಕಾದರೆ ನೀವು ಮಾಡ್ಬೋದು ರೀ. ನನಗೆ ಒಂದು 100 ಲೀಟ್ರದ್ದು ಶೀರ್ ಕುರ್ಮಾ ಮಾಡಂತ ಹೇಳಿದ್ರೆ ನಾನು ಮಾಡ್ತೀನಿ ನೋಡಿರಿ ಫ್ರೆಂಡ್ಸ್, ಬರುತ್ತೆ ನನಗೆ. ಈಗ ನೋಡಿರಿ ಫ್ರೆಂಡ್ಸ್, ಈಗೆಲ್ಲ ನಾನು ಮಾಡೀನಿ. ಈಗ ಇದು ರೀ ಏಲಕ್ಕಿ, ಇದು ಪೌಡ್ರ್ ಮಾಡ್ಕೊಂಡೀನಿ. ಏಲಕ್ಕಿ ಇದು ಸಿಪ್ಪೆ ಸಮೇತನ ನಾನು ಇದು ಮಿಕ್ಸಿಗೆ ಹಾಕ್ಕೊಂಬಿಟ್ಟಿನಿ, ಸಣ್ಣದಾಗಿ ಮಾಡ್ಕೊಂಡೀನಿ. ಸ್ವಲ್ಪ ಜಲ್ದಿ ಹಿಡ್ದೀನಿ ರೀ ಇದು, ಯಾಕಂದ್ರೆ ಅದು ಸಿಪ್ಪೆ ಇರ್ತಲ್ಲ, ಸ್ವಲ್ಪ ಮೇಲೆ ಇದು ಹೋಗ್ಯಾವ. ಇಷ್ಟು ಹಾಕಿ ನೋಡಿರಿ, ಒಂದು 8-10 ತೊಗೊಂಡೀನಿ ರೀ ಏಲಕ್ಕಿ. ಈಗ ಮಿಕ್ಸ್ ಮಾಡ್ಕೊಂಬಿಡೋದ್ರಿ, ಸೂಪರಾಗಿ ಫ್ಲೇವರ್ ಬರುತ್ತೆ ರೀ ಇದರದ್ದು.
ಈಗ ನೋಡಿರಿ ಫ್ರೆಂಡ್ಸ್ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. 1-2 ನಿಮಿಷ ಅಷ್ಟೇ ಕುಕ್ ಮಾಡಿ ಇಳಿಸ್ಬಿಡೋದು. ಇದು ರೆಡಿ ಆಗೈತೆ ನೋಡಿರಿ ಶೀರ್ ಕುರ್ಮಾ. ಈಗ ನಾನು ಬಗಾರನ್ನು ಪ್ಲೇನ್ ಕುಷ್ಕ ಮಾಡಾಕತ್ತೀನಿ ರೀ. ಭಾಳ ಟೇಸ್ಟಿಯಾಗಿ ಆಗುತ್ತಾ. ಈಗ ನೋಡಿರಿ ಚಕ್ಕೆ ಲವಂಗ ಮತ್ತು ತೇಜ್ಪತ್ತ ಹಾಕಿನಿ, ಆನಿಯನ್ ಹಾಕಿನಿ ದೊಡ್ಡದಾಗಿ. ಈಗ ಕೊತ್ತಂಬರಿ ಮತ್ತಿದು ಮಟನ್ ಸಾರಿಗೆಲ್ಲ ರೆಡಿ ಮಾಡಾಕತ್ತೀನಿ ರೀ. ಮಿಕ್ಸಿಗೆ ಹಾಕಿ ಎಲ್ಲ ಇಡ್ಬೇಕು ನೋಡಿರಿ, ಎಲ್ಲ ಹಾಗೆ ಇದಾವೆ. ಈಗ ಮಟನ್ಗೆ ಇದು ರೆಡಿ ಮಾಡೀನಿ ರೀ. ಮಟನ್ ಸಾರು ಮಾಡಾಕತ್ತೀನಿ ನೋಡಿರಿ. ಎಲ್ಲ ಮಸಾಲೆ ಎಲ್ಲ ಹಾಕಿದ್ದು ಏನೇನು ಹಾಕಿನಿ ತೋರಿಸ್ಬೇಕಂದ್ರೆ ಆಗಿಲ್ಲ. ಫಸ್ಟೇ ನಂದು ವಿಡಿಯೋ ಇದೆ ಮಟನ್ ಸಾರದು, ಬೇಕಾದ್ರೆ ನೀವು ಹೋಗಿ ನೋಡ್ಬೋದು ರೀ. ಈಗ ನೋಡಿ ಫ್ರೆಂಡ್ಸ್, ಈಗ ಮಸಾಲೆ ಎಲ್ಲ ಎಷ್ಟು ಮಸ್ತ್ ಕುಕ್ ಆಗಿತ್ತು ನೋಡಿರಿ. ಈಗ ನಮ್ಮದು ಹಬ್ಬದ ದಿನ ಭಾಳ ಜಲ್ದಿ ಇರ್ತೀರಿ, ಅರ್ಜೆಂಟ್ ಇರ್ತೀರಿ, ಎಲ್ಲ ಜಲ್ದಿ ಮಾಡ್ಕೋಬೇಕ್ರಿ ಫ್ರೆಂಡ್ಸ್. ಹಾಗಾಗಿ ನಾನು ಫುಲ್ ವೀಡಿಯೋ ತೋರ್ಸೋಕ್ಕಾಗಿಲ್ಲ ರೀ, ಮತ್ತು ಲೆಂತನ ಆಗ್ತಿತ್ತು. ಹಾಗಾಗಿ ಇಷ್ಟು ತೋರಿಸ್ತೀನಿ ನೋಡಿರಿ ಫ್ರೆಂಡ್ಸ್. ಸಲಾಡ್ ಅಷ್ಟು ಕಟ್ ಮಾಡ್ಕೊಂಡಿನಿ, ಆನಿಯನ್, ಲಿಂಬೆಹಣ್ಣು ಮತ್ತಿದು ಸೌತೆಕಾಯಿ ರೀ. ಈ ಥರ ಇದ್ರೆ ಚಲೋ ರೀ ಊಟಕ್ಕೆ. ನೋಡಿರಿ ಫ್ರೆಂಡ್ಸ್, ಶೀರ್ ಕುರ್ಮಾ ಎಷ್ಟು ಮಸ್ತ್ ರೆಡಿ ಆಗೈತೆ, ಮಾಷಾ ಅಲ್ಲ. ಇದು ಕುಷ್ಕ ರೆಡಿ ಆಗೈತೆ ರೀ. ಇದು ಮಟನ್ ಸಾರು ಮಾಡೀನಿ ರೀ ಇದ್ರೊಳಗೆ. ಈಗ ನೋಡಿ ಫ್ರೆಂಡ್ಸ್, ಅವ್ರ ಪಪ್ಪ ಫ್ರೆಂಡ್ ಬಂದಾರ ರೀ, ಅವ್ರಿಗೆ ಊಟಕ್ಕೆ ಕೊಡ್ಬೇಕು ರೀ. ಭಾಳ ಟೈಮ್ ಆಗಿಬಿಡ್ತು ರೀ ಇವತ್ತು ನಮ್ಮದು. ಈಗ ನೋಡಿ ಫ್ರೆಂಡ್ಸ್, ಎಷ್ಟು ಮಸ್ತ್ ಉದುರು ಅನ್ನ ಆಗೈತೆ ರೀ. ಅರ್ಧ ಬಾಸ್ಮತಿ ರೈಸ್ ಹಾಕೀನಿ ರೀ, ಅರ್ಧ ಕೋಲಮ್ ರೈಸ್ ಹಾಕಿ ಮಾಡೀನಿ ರೀ. ಇದು ಬಗಾರನ್ನ ಇಂಡಿಯಾ ಗೇಟ್ ಬಾಸ್ಮತಿ ರೈಸ್ ಹಾಕೀನಿ ರೀ. ಅಂದರೆ ಅದು ಚಲೋ ಇರ್ತೀರಿ ಅದು ಹಾಕಿದರೆ, ಹಾಗಾಗಿ ಅದೇ ಹಾಕೀನಿ ರೀ ಫ್ರೆಂಡ್ಸ್. ಈಗ ನೋಡಿರಿ ಎಷ್ಟು ಮಸ್ತ್ ಉದುರು ಅನ್ನ ಆಗೈತೆ. ಎರಡೂ ಹಾಕಬೇಕಂದ್ರೆ ಅದು ಭಾಳ ಡ್ರೈ ಆಗಿಬಿಡುತ್ತಲ್ಲ ಬಾಸ್ಮತಿ, ಹಾಗಾಗಿ ಸ್ವಲ್ಪ ನಾನು ಇದು ಹಾಕ್ಕೊಂಡಿನಿ ರೀ. ಕೋಲಮ್ ರೈಸ್ ಮಿಕ್ಸ್ ಮಾಡೀನಿ ನೋಡಿರಿ ಫ್ರೆಂಡ್ಸ್. ನೋಡಿರಿ ಫ್ರೆಂಡ್ಸ್, ನಮ್ದು ಇವತ್ತು ಹಬ್ಬದ ಅಡುಗೆ ಮಾಷಾ ಅಲ್ಲ. ಶೀರ್ ಕುರ್ಮಾ, ಬಗಾರನ್ನ ಮತ್ತು ಸಾಂಬಾರು, ಮಟನ್ ಸಾರು. ನೋಡಿರಿ ಫ್ರೆಂಡ್ಸ್, ಈ ಥರ ಮಾಡೀನಿ. ಎಲ್ಲರಿಗೂ ಇಷ್ಟ ಆಯ್ತಂದರೆ ಕಮೆಂಟ್ನಲ್ಲಿ ಹೇಳ್ರಿ ನನಗೆ ಯಾವ ಥರ ಆಗಿತ್ತು ಇವತ್ತು ನಮ್ಮ ಅಡುಗೆ ಅಂಥೇಳಿ. ನೋಡಿರಿ ಶೀರ್ ಕುರ್ಮಾ ಎಷ್ಟು ಚಲೋ ಆಗಿತ್ತು ನೋಡಿರಿ ಫ್ರೆಂಡ್ಸ್. ಭಾಳ ಚಲೋ ಆಗಿತ್ತಂತ್ರಿ. ಎಲ್ಲರೂ ಯಾರ್ಯಾರು ಕುಡ್ದಾರ ಎಲ್ಲರೂ ಹೇಳಿದರು ಚಲೋ ಮಾಡಿರಿ ನೋಡಿರಿ ಅಂಥೇಳಿ. ಮಕ್ಕಳು ಭಾಳ ಇಷ್ಟಪಟ್ರು. ನನ್ನ ಮಕ್ಕಳು ಹೇಳಿದ್ರೆ ಸಾಕು, ಯಾರು ಹೇಳಲಿ ಬಿಡಲಿ, ಮಕ್ಳಿಗೆ ಭಾಳ ಇಷ್ಟ ಆಯ್ತು ರೀ ಶೀರ್ ಕುರ್ಮಾ. ಚಲೋ ಮಾಡಿ ಮಮ್ಮಿ ಅಂಥೇಳಿ ಎಷ್ಟು ಇದು ಮಾಡಿದರು. ಎಲ್ಲರೂ ಹೇಳಿದರು ಚಲೋ ಆಗಿತ್ತು ಅಂಥೇಳಿ. ಈಗ ನೋಡಿರಿ ಫ್ರೆಂಡ್ಸ್, ಎಷ್ಟು ಸೂಪರಾಗಿ ಆಗಿದೆ. ಈಗ ನೋಡ್ರಿ ಅವರು ಊಟ ಮಾಡಕತ್ತಾರ. ಇಲ್ಲ ಸಿಕ್ಕಿತ್ತು ತಗೊಂಡು ಊಟ ಮಾಡಿ ಶೀರ್ ಕುರ್ಮಾ ಕುಡಿಯಾಕತ್ತಾರೆ ನೋಡ್ರಿ. ನೀವು ಕುಡಿ ಬರ್ರಿ ಫ್ರೆಂಡ್ಸ್ ಶೀರ್ ಕುರ್ಮಾ ಹಬ್ಬದ. ಫ್ರೆಂಡ್ಸ್, ನಾವು ಹೊರಗಡೆ ಬಂದೀವಿ. ಅಲ್ಲಿಂದ ಒಳಗೆ ಕತ್ಲಾಗ್ಬಿಟ್ಟಿತ್ತು, ಲೈಟ್ ಹೋಗಿತ್ತಲ್ಲ, ಹಾಗಾಗಿ ನೋಡಿ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ನಿಮ್ಗೆ ಎಲ್ಲರಿಗೂ ಇಷ್ಟ ಆಯ್ತಂದರೆ ಕಮೆಂಟ್ನಲ್ಲಿ ಹೇಳ್ರಿ. ಇವತ್ತು ನೋಡಿ ಫ್ರೆಂಡ್ಸ್, ಸ್ವಲ್ಪ ಮಳೆ ಆಗಿದೆ, ಒಂದು 10 ನಿಮಿಷ ಮಳೆ ಆಗಿದ್ರಿ, ಮತ್ತು ಇಲ್ಲಿನೂ ಸ್ವಲ್ಪ ಆಗೈತ್ರಿ ಮಳೆ. ತೊಗೊಂಬ ಒಳಗೆ ತೊಗೊಂಬ. ಈಗ ನೋಡಿ ಫ್ರೆಂಡ್ಸ್, ಬ್ಲಾಗ್ ಇಷ್ಟ ಆದರೆ ಕಮೆಂಟ್ ಒಳಗೆ ಹೇಳ್ರಿ, ಲೈಕ್ ಹೇಳೇನಂತಿ. ಬ್ಲಾಕ್ ಕಲರ್ ಸ್ಯಾಂಡಲ್ ಇದ್ರಾಗ ಗೊತ್ತಾಗಲ್ಲ ಬಿಡು, ಆಮೇಲೆ ತೋರ್ಸಂತೆ. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್. ಮಗಳದು ಡ್ರೆಸ್ ಮ್ಯಾಚಿಂಗ್ ಬಳೆ ರೀ. ಮತ್ತು ನಾನು ಈ ಥರ ಬಳೆ ಹಾಕ್ಕೊಂಡೀನಿ. ನಾನು ಮತ್ತು ನನ್ನ ಮಗಳು ಸೇಮ್ ಮೆಹಂದಿ ಹಚ್ಕೊಂಡಿವಿ ನೋಡಿರಿ ಫ್ರೆಂಡ್ಸ್. ನೋಡಿರಿ, ನಾನು ಆಕೆ ಹೇಳಿ ಮಕ್ಕೊಂಡಿದ್ಲು ರೀ, ಮಮ್ಮಿ ನೀನು ನಾನು ಯಾವ ಥರ ಹಚ್ಕೊಂತೀನಿ ನೀನು ಅದೇ ಥರ ಹಚ್ಕೋಬೇಕು ನೋಡಿ ಕೈಗೆ ಅಂದ್ಲು. ಹೀಗಾಗಿ ಮೇಲೆ ಅಷ್ಟೇ ಹಚ್ಕೊಂಡಿನಿ ನೋಡಿ ಫ್ರೆಂಡ್ಸ್. ಈಗ ಹಚ್ಕೊಳಕ್ಕೆ ಮಾಡಿ ಈಗೆಲ್ಲ ಮೇಕಪ್ ಎಲ್ಲ ವಾಶ್ ಮಾಡಿ ಅಂದ್ರೆ ಒಂಥರ ಆಗ್ತಿತ್ತು ರೀ ಅದು. ಈಗ ಆರಾಮ್ ಕುಂತೀನಿ ನೋಡ್ರಿ. ಎಲ್ಲ ನಮ್ಮದು ಊಟ ಎಲ್ಲ ಆಯಿತು. ಎಲ್ಲರಿಗೂ ಮತ್ತೊಮ್ಮೆ ಎಲ್ಲರಿಗೂ ರಂಜಾನ್ ಹಬ್ಬದ ಈದ್ ಮುಬಾರಕ್ ಎಲ್ಲರಿಗೂ. ಮಾತಾಡಪ್ಪಿ, ಏನ ಮಾತಾಡ್ತಾಳಂತ್ರಿ ಅವಿ, ಮಾತಾಡ್ರಿ ಫ್ರೆಂಡ್ಸ್. ನಾನು ಮೇಕಪ್ ವಾಶ್ ಮಾಡಿಲ್ಲ ನೋಡ್ರಿ ಫ್ರೆಂಡ್ಸ್. ನಾನು ಮೆಹಂದಿ ನೋಡ್ರಿ ಕಮೆಂಟ್ನಾಗ
ಇದು ಮಾಡ್ರಿ ಹೇಳ್ರಿ. ಹೇಳ್ರಿ ಕಮೆಂಟ್ನ ಹೇಳ್ರಿ ಹ್ಞೂ ಏನ್ ರೈಟ್ರಿ ಮೆಹಂದಿ ಹೇಳ್ರಿ ಕಮೆಂಟ್ನ ಹಾಂ ಮತ್ತೇನಪ್ಪಿ? ಮತ್ತೆ ಸುರ್ಕುರ್ಮ ನೀನು ನೀವು ನೀವು ಎಲ್ಲರೂ ಕುಡಿಬೇಡ್ರಿ ಬರ್ರಿ. ಬರ್ರಿ ಕುಡಿಗೆ. ಇವತ್ತು ನಾವು 5 ಲೀಟ್ರದ್ದು ಶಿರ್ಕುರ್ಮ ಮಾಡಿದ್ವಿ ಫ್ರೆಂಡ್ಸ್. ನಾವು 6 ಲೀಟ್ರ್ ಹಾಲು ತಂದಿದ್ದೀವಿ. ಬಟ್ ಅದು ಅಷ್ಟು ನಾ ಮಾಡಿಲ್ಲ, ಒಂದು ಪ್ಯಾಕೆಟ್ ಹಾಗೆ ಇಟ್ಟೀನಿ. ಯಾಕಂದರೆ ಅದು ಮತ್ತೆ ಚಹಾ ಏನಾರ ಮಾಡೋಕ್ಕೆ ಬರ್ತೈತೆ, ಮತ್ತು ಇಲ್ಲಾಂದ್ರೆ ಬೆಳಗ್ಗೆ ಸ್ವಲ್ಪ ಕಡಿಮೆ ಅನಿಸಿದ್ರೆ ಅದ್ರೊಳಗೆ ಮಿಕ್ಸ್ ಮಾಡ್ಬೇಕಂತೇಳಿ ಹಾಗೆ ಇಟ್ಟೀನಿ ರೀ ಫ್ರೆಂಡ್ಸ್. ಅದು ಹಾಗಾಗಿ 5 ಲೀಟ್ರದ್ದು ಮಾಡೀನಿ. ಒಂದು ಅರ್ಧ ಜಗ್ ವಾಟರ್ ಮಿಕ್ಸ್ ಮಾಡೀನಿ. ಅದ್ರೊಳಗೆ ಜಾಸ್ತಿ ನೀರು ಹಾಕಿಲ್ಲ. ಅರ್ಧ ಜಗ್ ಅಂದರೆ ಒಂದು ಲೋಟ ನೀರು ಹಾಕೀನಿ. ಬರೀ ಹಾಲಿನಲ್ಲೇ ಮಾಡಿಬಿಟ್ಟಿನಿ ರೀ. ಚಲೋ ಆಗಿತ್ತು, ಭಾಳ ಟೇಸ್ಟ್ ಆಗಿತ್ತು ರೀ ಫ್ರೆಂಡ್ಸ್. ಇವತ್ತಿನ ಹಬ್ಬದ ಬ್ಲಾಗ್ ಹೆಂಗನ್ಸಿತು ಅದು ಹೇಳಬೇಕು ಕಮೆಂಟ್ನಲ್ಲಿ. ಮತ್ತು ಸಿಗೋಣ ರೀ ಹೊಸ ಬ್ಲಾಗ್ನಲ್ಲಿ, ಹೊಸ ರೆಸಿಪಿ ಜೊತೆ, ಹೊಸ ರುಟೀನ್ನಲ್ಲಿ. ಎಲ್ಲರಿಗೂ ಶೇರ್ ಮಾಡಿರಿ ನನ್ನ ವೀಡಿಯೋಸ್ ಎಲ್ಲ. ನಿಮಗೆ ಎಲ್ಲರಿಗೂ ಇಷ್ಟ ಆಯ್ತಂದರೆ ಕಮೆಂಟ್ನಾಗ ಹೇಳ್ರಿ. ಮತ್ತು ನನ್ನ ಮಗಳಿಗೆ ಮಾತಾಡ್ರಿ. ಫ್ರೆಂಡ್ಸ್ ಬಾಯ್, ಎಲ್ಲರೂ ಬಾಯ್. ಈಕಿನೂ ಡ್ರೆಸ್ ಚೇಂಜ್ ಮಾಡಿ ಬಂದಾಳ, ನೈಟ್ ಡ್ರೆಸ್ ಹಾಕ್ಕೊಂಡಾಳ್ರಿ ಈಕಿ. ಶೆಕ್ಕಿ ಭಾಳ ಐತ್ರಿ, ಕರೆಂಟ್ ಹೋಗ್ಬಿಟ್ಟೈತೆ.